ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಖಂಡಿಸಿ ಧರ್ಮಸ್ಥಳ ಚಲೋ ಬೃಹತ್ ಕಾರು ರ್ಯಾಲಿಯನ್ನು ನೆಲಮಂಗಲ ಪಟ್ಟಣದ ಅಂಬೇಡ್ಕರ್ ಕ್ರೀಡಾಂಗಣದಿಂದ ಚಾಲನೆ ನೀಡಲಾಗಿದೆ. ಸುಮಾರು 230 ಕಾರುಗಳು ಇಲ್ಲಿ ಕಂಡುಬಂದಿದ್ದು, ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಇಂದು ಹಲವಾರು ಸಂಘಟನೆಗಳು, ಪಕ್ಷಗಳು ಹೆಚ್ಚಾಗಿ ನೆಲಮಂಗಲ ಪಟ್ಟಣದ ಕಾಂಗ್ರೆಸ್ ಮುಖಂಡರು ಹೆಚ್ಚಾಗಿ ಕಂಡುಬಂದಿದ್ದಾರೆ. ನೆಲಮಂಗಲ ವಿಧಾನಸಭಾ ಕ್ಷೇತ್ರದಿಂದ ಎನ್ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಎಲ್ಲ ಜಾತ್ಯತೀತವಾಗಿ ಇವತ್ತು ನಾವು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಏನು ಧರ್ಮಸ್ಥಳದ ಅಪಪ್ರಚಾರ ಬಗ್ಗೆ ಇವತ್ತು ನಾವೆಲ್ಲ ನಮ್ಮ ನೆಲಮಂಗಲ ವಿಧಾನಸಭೆಯಿಂದ ನಾವು ಎಲ್ಲರೂ ಧರ್ಮಸ್ಥಳ ನಾವು ಸಹ ಇದ್ದೀವಿ ನಿಮ್ಮ ಜೊತೆ ಅಂತ ಕೈಗೆ ಜೋಡಿಸ್ತೀವಿ ಅಂತ ಹೇಳಿ ಇವತ್ತು ಚಾಲನೆ ಕೊಡ್ತಾ ಇದ್ದೀವಿ. ಈಗ ನೆಲಮಂಗಲ ವ್ಯಾಪ್ತಿಯಿಂದ ನಾವು ಇವತ್ತು ಹೊರಡ್ತಾ ಇದ್ದೀವಿ. ಸುಮಾರು 400ಕ್ಕೂ ಹೆಚ್ಚು ಕಾರುಗಳನ್ನು ಬಂದಿದ್ದಾವೆ. ಈಗಾಗಲೇ ಎಲ್ಲ ನೆಲಮಂಗಲ ಅಂಬೇಡ್ಕರ್ ಭವನದಲ್ಲಿ ಫೀಲ್ಡ್ ಅಲ್ಲಿ ಬಂದಿದ್ದಾರೆ. 400ಕ್ಕಿಂತ ಹೆಚ್ಚಾಗಿ ಕಾರುಗಳನ್ನು ಬರ್ತಾ ಇದ್ದೇವೆ. ಸುಮಾರು 2000 ಜನ ಇಲ್ಲಿಂದ ನೆಲಮಂಗಲ ಕ್ಷೇತ್ರದಿಂದ ಹೋಗ್ತಾ ಇರೋದು. ನಾವು ಹೆಗ್ಡೇರ್ ಪರವಾಗಿ ಇರ್ತೀವಿ, ಮತ್ತೆ ಧರ್ಮಸ್ಥಳದ ಜೊತೆ ನಾವು ಇರ್ತೀವಿ ಅಂತ ಹೇಳಕ್ಕೆ ನಾನು ಭಾವಿಸ್ತೀನಿ. ನನ್ನ ಹೆಸರು ಕೆಂಪರಾಜು ಅಂತ, ಮಾಜಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ವಾಜರಳ್ಳಿ. ಸರ್, ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲ ಕೇಸಿ ಸಾಲ ಹಾಕೊಳ್ತಾ ಇರೋದು ಹೇಳಿ ಸರ್, ಏನು ಸರ್ ವಿಶೇಷ? ಇದು ಕೇಸಿ ಸಾಲು ಒಂದು ಬಿಜೆಪಿ ಅವ್ರದಲ್ಲ, ನಮ್ಮ ಹಿಂದೂ ಧರ್ಮದ ಶಾಲು. ಹಂಗಾಗಿ ನಾವು ಇವತ್ತು ಎಲ್ಲರೂ ಸಹ ನಮ್ಮ ಶಾಸಕರು ಏನು ಒಂದು ಡೈರೆಕ್ಷನ್ ಕೊಟ್ಟಿದ್ರು ಅದ್ರ ಮುಖಾಂತರ ನಾವು ಇವತ್ತು ಎಲ್ಲರೂ ನಾವು ಕೇಸು ಶಾಲೆ ಹಾಕೊಂಡು ನಾವು ಚಾಲನೆ ಹೋಗ್ತಾ ಇದ್ದೀವಿ. ನಾವು ಆ ಭಗವಂತನ ಹೆಚ್ಚಿನ ರೀತಿಯಲ್ಲಿ ನಮ್ಮ ಶಾಸಕರು ಶಕ್ತಿ ಕೊಡಲಿ. ಇವತ್ತು ಏನು 400 ಕಾರ್ಯಗಳ ಮುಖಾಂತರ ನಾವು ಚಾಲನೆ ಹೋಗ್ತಾ ಇದ್ದೀವಿ. ಅಲ್ಲ ಸರ್, SIT ತನಿಖೆ ನಡೀತಿರೋ ವೇಳೆಯಲ್ಲಿ ನೀವೆಲ್ಲ SIT ತನಿಖೆ ದಿಕ್ಕು ತಪ್ಪಿಸೋದಕ್ಕೆ ಅಥವಾ ಯಾವ ರೀತಿ ಸರ್? ಇಲ್ಲ, SIT ತನಿಖೆ ಮಾಡಲಿ. ಏನು ಇವತ್ತು ಸೌಜನ್ಯ ಕೇಸಲ್ಲಿ ಯಾರು ಅವ್ರಿಗೆ ಶಿಕ್ಷೆ ಕೊಡೋದಕ್ಕೆ ನಾನು ಹೇಳಕ್ ಇಷ್ಟಪಡ್ತೀನಿ. ಏನು SIT ತನಿಖೆ ಮಾಡ್ತಾವ್ರೆ ಅದು ಬೇಕಾದ್ರೆ ಮುಂದುವರಿಲಿ. ಅದು ಯಾರು ಆ ಸೌಜನ್ಯ ಕೇಸಲ್ಲಿ ಭಾಗವಹಿಸಿದರೆ ಅದು ಕಠಿಣವಾಗಿ ಶಿಕ್ಷೆ ಆಗಲಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಬಿಜೆಪಿಯವರು ಹೋದ್ರು ಅಂದ್ಬಿಟ್ಟು ಕಾಂಗ್ರೆಸ್ನವರು ಸ್ಟಾರ್ಟ್ ಮಾಡಿದ್ರು. ಇಲ್ಲ, ಖಂಡಿತವಾಗ ಬಿಜೆಪಿಯವರು ಅಂತಾನೆ ಇಲ್ಲ, ಎಲ್ಲ ಜಾತ್ಯತೀತವಾಗಿ ನಾವು ಇವಾಗ ಧರ್ಮ ಅನ್ನೋದು ಒಂದು ನಮ್ಮ ಹಿಂದೂ ಧರ್ಮದಲ್ಲಿ ನಾವು ಹೋಗ್ತಾ ಇದ್ದೀವಿ. ಇವತ್ತು ಸುಮಾರು 2000 ಜನ ನಾವು ಇಲ್ಲಿ ನೆಲಮಂಗಲದಿಂದ ಹಮ್ಮಿಕೊಂಡಿದ್ದೀವಿ. ಸೊ ಹೋಗ್ತಾ ಇರೋ ಉದ್ದೇಶ ಏನು, ನಮ್ಮ ಧರ್ಮಸ್ಥಳ ಪುರಾತನ ದೇವಸ್ಥಾನ, ನಮ್ಮ ಕರ್ನಾಟಕ ಜನತೆ ಎಲ್ಲ ಹೊಂದಿರ್ತಕ್ಕಂಥ ಶ್ರೀ ಮಂಜುನಾಥ ದೇವಸ್ಥಾನ. ಸೊ ಅದ್ರ ಬಗ್ಗೆ ಆಗ್ತಿರೋ ಅಪಪ್ರಚಾರದ ಬಗ್ಗೆ ನಾವು ಖಂಡಿಸಕ್ಕೆ ಹೋಗ್ತಾ ಇದ್ದೀವಿ. ಈಗ ಈ ಇನ್ನೇನೋ ತಪ್ಪು ಅದು ಈ ಕೊಲೆ ಆಗು ಅಂತ ಹೇಳ್ತಿದ್ದಾರೆ, ಅದಕ್ಕೆಲ್ಲ ಏನಾಗ ತಪ್ಪಾಗಿದೆ ಅದಕ್ಕೆಲ್ಲ ಶಿಕ್ಷೆ ಆಗಲಿ, ಅದ್ರ ಬಗ್ಗೆ ನಮಗೆಲ್ಲ ಸಮಸ್ಯೆ ಇಲ್ಲ. ಬಟ್ ಧರ್ಮಸ್ಥಳದ ಒಂದು ಜಾಗದ ಬಗ್ಗೆ, ಅದಕ್ಕಿರೋ ಗೌರವದ ಬಗ್ಗೆ ಧಕ್ಕೆ ಆದರೆ ಅದ್ರ ಬಗ್ಗೆ ನಾವು ತಡೆಯೋಕ್ಕಾಗಲ್ಲ. ಅದು ಖಂಡಿಸಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಶಾಸಕರ ನೇತೃತ್ವದಲ್ಲಿ ಇವತ್ತೆಲ್ಲ ಹೋಗ್ತಾ ಇದ್ದೀವಿ ಸರ್. ನೀವು ಸುಮಾರು ಒಂದು 10-12 ಕಾರ್ ಹೊರಟಿದ್ದೀವಿ. ನಾವು ಒಂದು 100 ಜನ ಎಲ್ಲ ಹೊರಟಿದ್ದೀವಿ. ನಾವು ಹೋಗ್ಬಿಟ್ಟು ಶಾಸಕರ ಜೊತೆ ಶಾಸಕರು ಬಂದು ನಿಂತ್ಕೊಂಡು ಅದನ್ನು ವಿರೋಧ ಮಾಡ್ಕೊಂಡೇ ಬರ್ತೀವಿ. ಶಾಸಕರ ಬಗ್ಗೆ ಮಾತಾಡೋಂಗಿಲ್ಲ ಬಿಡಿ. ಈಗ ನಮ್ಮ ರಾಜ್ಯದಲ್ಲೇ ನೋಡ್ತಾ ಇದ್ದಾರೆ, ಅದಕ್ಕೆ ಇನ್ನೂ ಯುವಕರಿದ್ದಾರೆ, ತುಂಬ ಪಾದರಸದ ಕೆಲಸ ಮಾಡ್ತಾ ಇದ್ದಾರೆ. ಹೇಳಂಗಿಲ್ಲ, ಅದು ನಮ್ಮ ವಿಚಾರ ನಿಮಗೆ ಗೊತ್ತು. ಅಷ್ಟೇ ಕೆಲಸ ಮಾಡ್ತಾ ಇದ್ದಾರೆ. ಯಾವ ಕೆಲಸ ಹೇಳಿ ಅಥವಾ ಮೇನ್ ಫಸ್ಟ್ ಒನ್ ಅವ್ರು ಸೋಂಬೇರಿ ಇಲ್ಲ. ಯಾವ ಕೆಲಸ ಏನಾಗುತ್ತೆ ಟಕ ಅಂತ ಮಾಡ್ತಿದ್ದಾರೆ. ಏನು ಈಗ ಮೀಟಿಂಗ್ ಮಾಡಬೇಕು ನಿನ್ನೆ ಒಂದು, ಎಷ್ಟು ಬೇಗ ಮುಗಿಗಿಂತ ನೆಕ್ಸ್ಟ್ ಕೆಲಸ ಏನಿತ್ತು ಅಷ್ಟು ಫಾಸ್ಟಿಗೆ ಹೋದ್ರು. ನಮ್ಮ ಶಾಸಕರ ಬಗ್ಗೆ ನಮ್ಮ ನೆಲಮಂಗಲಕ್ಕೆ ಬಂದಿರೋದು ಒಂದು ಏನೋ ಒಂದು ನಮ್ಮ ಅದೃಷ್ಟ. ಥ್ಯಾಂಕ್ ಯು. ನೆಲಮಂಗಲ ಸುದ್ದಿಗಾಗಿ ಲಕ್ಷ್ಮಣ್ ಮಂಡಿಗೆರೆ.